ಬಿಲ್ ಕೊಡದ ಕಾರ್ಖಾನೆಗಳ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ರಾಜ್ಯ ರೈತ ಸಂಘ ಹಾಗೂ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಲಾಗಿದೆ. ಏಪ್ರಿಲ್ 22ರಂದು ಬೃಹತ್ ಹೋರಾಟವನ್ನು ನಡೆಸುವುದಕ್ಕೆ ಕಬ್ಬು ಬೆಳೆಗಾರರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಬಾಗಲಕೋಟೆಯ ಮುಧೋಳ ಭಾಗದ ರೈತರಿಂದ ಜಿಲ್ಲಾಡಳಿತ ಮುತ್ತಿಗೆಗೆ ಹಾಕುವುದಕ್ಕೆ ಘೋಷಣೆ ಕೂಡ ಮಾಡಿದೆ. ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಕಬ್ಬಿನ ಹೋರಾಟ ಬದಲ ಕಾರ್ಖಾನೆ ಚಾಲೂ ಆಗೋಕ್ಕಿಂತ ಮುಂಚಿತ DC ಕಡೆ ಹೋದಾಗ ಕಬ್ಬಿನ ರೇಟಿಂದ ಡಿಸ್ಕಸ್ ಮಾಡೋ ಮುಂದೆ 15 ದಿನದಾಗ ನಿಮಗೆ ಬಿಲ್ ಕೊಡಬೇಕಂತೇಳಿ ಆದೇಶ ಮಾಡ್ತಾರೆ. ಕಬ್ಬು ಸಾಗಾಣೆ ಆದಿಂದ 3 ತಿಂಗಳಾದರೂ ರೈತನ ಬಿಲ್ ಬರೋಕ್ಕೆ ತಯಾರಿಲ್ಲ. ಇದು ಒಂದನೇದು. ಎರಡನೇದು ಏನಪ್ಪ ಅಂದ್ರೆ ನಮಗೆ ಎಷ್ಟೋ ಅಡಚಣೆ ಇರ್ತೈತಿ. ಗೊಬ್ಬರ, ಬೀಜ, ಆಳಿನ ಪಗಾರ ಸರ್ಕಾರ ತಿಂಗಳಿಗೊಮ್ಮೆ ಪೇಮೆಂಟ್ ಮಾಡ್ತೈತಿ. ನಾವು ಇವತ್ತು ಕೆಲಸಕ್ಕೆ ಹಚ್ಚಿದ್ರೆ 4 ದಿನದಾಗ ಪಗಾರ ಕೊಡ್ತೀವಿ. ಅವ್ರಿಗೆ ಎಲ್ಲಿ ತಂದು ಕೊಡಬೇಕು? ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬಾಗಲಕೋಟೆ ಜಿಲ್ಲೆ ಎಲ್ಲ ಕಾರ್ಖಾನೆಗಳು ಕಬ್ಬು ಪೂರೈಕೆ ಮಾಡಿರ್ತಕ್ಕಂಥ ರೈತರು, ಎಲ್ಲ ರೈತರು, ಕಾರ್ಖಾನೆಗೆ ಕಬ್ಬು ಪೂರೈಕೆ ಮಾಡಿರ್ತಕ್ಕಂಥ ಎಲ್ಲ ರೈತರು ನಾಳೆ ಮಂಗಳವಾರ 22ನೇ ತಾರೀಕು ದಿವಸ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ಹಾಕಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ರೈತರು ತಪ್ಪಿಸದೆ ಬರಬೇಕು. ಬಂದ ಕೈಯಿಂದ ಹೋರಾಟ ಯಶಸ್ವಿ ಮಾಡಬೇಕು. ಅದ್ರ ಜೊತೆಗೇನ ಬಿಲ್ ವಸೂಲಿ